ಹಿಜಾಬ್ ವಿಚಾರ ಮತ್ತೆ ರಾಜ್ಯ ರಾಜಕಾರಣದಲ್ಲಿ ಕಾವು ಪಡೆಯುತ್ತಿರುವ ಹೊತ್ತಲ್ಲೇ ಶಾಸಕ ಬಸನಗೌಡ ಪಾಟೀಲ ಯತ್ನಾಳ್ ನೀಡಿರುವ ಹೇಳಿಕೆಗಳು ರಾಜಕೀಯ ವಲಯದಲ್ಲಿ ದೊಡ್ಡ ಚರ್ಚೆಗೆ ಕಾರಣವಾಗಿವೆ. ಬಿಜೆಪಿಯಿಂದ ಉಚ್ಚಾಟನೆಗೊಂಡಿದ್ದರೂ ಕೂಡ ಪಕ್ಷದ ಸಿದ್ಧಾಂತದ ಮೇಲಿನ ತಮ್ಮ ನಿಷ್ಠೆ ಇನ್ನೂ ಕಡಿಮೆಯಾಗಿಲ್ಲ ಎನ್ನುವ ಸಂದೇಶವನ್ನ ಯತ್ನಾಳ್ ಈಗಿನ ಭಾಷಣಗಳಲ್ಲಿ ಸ್ಪಷ್ಟವಾಗಿ ತೋರಿಸುತ್ತಿದ್ದಾರೆ. ವಿಶೇಷವಾಗಿ ಹಿಂದುತ್ವ, ಕೇಸರಿ ಶಾಲು, ಪ್ರಧಾನಿ ಮೋದಿ ಮೇಲಿನ ಗೌರವ, ಕಾಂಗ್ರೆಸ್ ವಿರುದ್ಧದ ಟೀಕೆ ಮತ್ತು ಹೊಸ ಪಕ್ಷದ ವಿಚಾರ ಇವೆಲ್ಲವನ್ನೂ ಒಂದೇ ವೇದಿಕೆಯಲ್ಲಿ ಜೋಡಿಸಿ ಅವರು ಮಾತನಾಡಿರುವುದು ರಾಜಕೀಯ ಲೆಕ್ಕಾಚಾರಗಳಿಗೂ ಹೊಸ ಚರ್ಚೆ ಹುಟ್ಟುಹಾಕಿದೆ. ಜೂನ್ನಲ್ಲಿ ಶಾಲೆಗಳು ಆರಂಭವಾದ ಬಳಿಕ ಪ್ರತಿಯೊಬ್ಬ ವಿದ್ಯಾರ್ಥಿಗೂ ಕೇಸರಿ ಶಾಲು ವಿತರಣೆ ಮಾಡುತ್ತೇನೆ ಎಂದು ಯತ್ನಾಳ್ ಘೋಷಣೆ ಮಾಡಿದ್ದಾರೆ. ಶಾಲೆಯಲ್ಲಿ ಹಾಜರಾತಿ ಹಾಕುವಾಗ ಎಸ್ ಸರ್ ಎನ್ನುವ ಬದಲು ಜೈ ಶ್ರೀರಾಮ್ ಎಂದು ಹೇಳಿ, ಶಿಕ್ಷಕರಿಗೆ ನಮಸ್ಕಾರ ಮಾಡುವಾಗಲೂ ಜೈ ಶ್ರೀರಾಮ್ ಎನ್ನಬೇಕು ಎಂದು ಅವರು ಕರೆ ನೀಡಿದ್ದಾರೆ. ಹಿಜಾಬ್ ಧರಿಸಲು ಅವಕಾಶ ನೀಡಿರುವ ರಾಜ್ಯ ಸರ್ಕಾರದ ಕ್ರಮಕ್ಕೆ ಪ್ರತಿಯಾಗಿ ಕೇಸರಿ ಶಾಲು ಧರಿಸುವುದು ನಮ್ಮ ಹಕ್ಕು ಎಂದು ಅವರು ವಾದಿಸಿದ್ದಾರೆ. ಎಲ್ಲಾ ಹಿಂದೂ ಪೋಷಕರು ತಮ್ಮ ಮಕ್ಕಳಿಗೆ ತಿಲಕ ಇಟ್ಟು ಕೇಸರಿ ಶಾಲು ಹಾಕಿ ಶಾಲೆಗೆ ಕಳುಹಿಸಿ. ಇವ್ರು ಹೇಗ್ ತಡೀತಾರ್ ನೋಡೋಣ ಎಂದು ಸವಾಲಿನ ಧಾಟಿಯಲ್ಲಿ ಮಾತನಾಡಿದ್ದಾರೆ. ಯತ್ನಾಳ್ ಮಾತುಗಳಲ್ಲಿ ಸ್ಪಷ್ಟವಾಗಿ ಕಾಣಿಸಿಕೊಂಡ ಮತ್ತೊಂದು ಅಂಶ ಎಂದರೆ ಅವರು ಬಿಜೆಪಿಯಿಂದ ಹೊರಗುಳಿದ್ರೂ ಹಿಂದೂ ಮತಗಳ ಏಕತೆ ಬಗ್ಗೆ ಮಾತನಾಡುತ್ತಿರುವುದು. ನಾನು ಹೊಸ ಪಕ್ಷ ಕಟ್ಟಿದ್ರೆ ಹಿಂದೂ ಮತಗಳು ಒಡೆಯುತ್ತವೆ, ಅದೇ ಕಾಂಗ್ರೆಸ್ಗೆ ಲಾಭ ಎಂಬ ಮಾತಿನ ಮೂಲಕ ತಾವು ಬೇರೆ ರಾಜಕೀಯ ದಾರಿ ಹಿಡಿದ್ರೂ ಅದರ ಪರಿಣಾಮ ಯಾರಿಗೆ ಆಗಬಹುದು ಅನ್ನೋದನ್ನು ಅವರು ಹೇಳಿಕೊಂಡಿದ್ದಾರೆ. ಕಾಂಗ್ರೆಸ್ ಮತ್ತೆ ಮುಸ್ಲಿಂ ಮತಗಳ ಆಧಾರದಲ್ಲಿ ಸರ್ಕಾರ ಕಟ್ಟಲು ಯತ್ನಿಸುತ್ತಿದೆ ಎಂಬ ಆರೋಪವನ್ನು ಮಾಡಿದ್ದಾರೆ. ಈ ಹೇಳಿಕೆಯಿಂದ ಯತ್ನಾಳ್ ತಮ್ಮ ವೈಯಕ್ತಿಕ ಅಸಮಾಧಾನಕ್ಕಿಂತ ದೊಡ್ಡದಾಗಿ ಹಿಂದೂ ಮತಗಳ ರಾಜಕೀಯ ಸಮೀಕರಣವನ್ನೇ ಮುಂದಿಟ್ಟಿದ್ದಾರೆ ಎನ್ನುವ ಸಂದೇಶವನ್ನು ತಮ್ಮ ಬೆಂಬಲಿಗರಿಗೆ ನೀಡಲು ಪ್ರಯತ್ನಿಸುತ್ತಿದ್ದಾರೆ. ಇದೇ ವೇಳೆ ಬಿಜೆಪಿಯ ಒಳ ರಾಜಕೀಯದ ಬಗ್ಗೆ ಕೂಡ ಯತ್ನಾಳ್ ಬಹಳ ತೀಕ್ಷ್ಣವಾಗಿ ಮಾತನಾಡಿದ್ದಾರೆ. ಬಿಎಸ್ ಯಡಿಯೂರಪ್ಪ ವಿರುದ್ಧ ತಮ್ಮ ಬಳಿ ಹಲವು ಭ್ರಷ್ಟಾಚಾರ ಪ್ರಕರಣಗಳ ಮಾಹಿತಿ ಇತ್ತು, ಆದರೆ ಪಕ್ಷದ ಹಿತದೃಷ್ಟಿಯಿಂದ ಅವುಗಳನ್ನು ಬಹಿರಂಗಪಡಿಸಲಿಲ್ಲ ಎಂದು ಹೇಳಿದ್ದಾರೆ. ಹೈಕಮಾಂಡ್ಗೆ ತಿಳಿಸಲು ಪ್ರಯತ್ನಿಸಿದೆ, ಆದರೆ ಅವರು ಕೇಳಲಿಲ್ಲ. ಭ್ರಷ್ಟನನ್ನು ಉಳಿಸಿಕೊಂಡು ನನ್ನನ್ನು ಉಚ್ಚಾಟನೆ ಮಾಡಿದ್ರು ಎಂದು ನೇರ ಅಸಮಾಧಾನ ಹೊರಹಾಕಿದ್ದಾರೆ. ಇದರಿಂದ ಬಿಜೆಪಿಯೊಳಗಿನ ಹಳೆಯ ಅಸಮಾಧಾನ ಇನ್ನೂ ಶಮನವಾಗಿಲ್ಲ ಎಂಬುದು ಸ್ಪಷ್ಟವಾಗಿದೆ. ಆದರೂ ಅವರು ಪಕ್ಷದ ಸಿದ್ಧಾಂತ ಮತ್ತು ಪ್ರಧಾನಿ ಮೋದಿ ಬಗ್ಗೆ ಟೀಕೆ ಮಾಡದೇ ಇರುವುದು ಗಮನಾರ್ಹವಾಗಿದೆ. ಪ್ರಧಾನಿ ನರೇಂದ್ರ ಮೋದಿಯವರ ಮಿತವ್ಯಯದ ಕರೆಗೆ ನಾನು ಬೆಂಬಲ ನೀಡುತ್ತೇನೆ ಎಂದು ಯತ್ನಾಳ್ ಹೇಳಿರುವುದು ಕೂಡ ರಾಜಕೀಯವಾಗಿ ವಿಶೇಷ ಅರ್ಥ ಪಡೆದುಕೊಂಡಿದೆ. ಪ್ರಧಾನಿ ಬಂಗಾರ ಖರೀದಿಸಬೇಡಿ ಎಂದಿದ್ದಾರೆ, ಹಾಗಾಗಿ ನಾನು ಒಂದು ಗುಂಜಿ ಬಂಗಾರ ಕೂಡ ಖರೀದಿಸುವುದಿಲ್ಲ ಎಂದು ಹೇಳುವ ಮೂಲಕ ಮೋದಿ ಮೇಲಿನ ಗೌರವ ಮತ್ತು ನಿಷ್ಠೆಯನ್ನು ಅವರು ಇನ್ನೂ ಮುಂದುವರೆಸಿದ್ದಾರೆ. ನಾನು ವೈಯಕ್ತಿಕವಾಗಿ ವಾಹನ ಬಳಕೆ ಕೂಡ ಕಡಿಮೆ ಮಾಡಿಕೊಳ್ಳುತ್ತೇನೆ, ವಿಜಯೇಂದ್ರನಂತೆ ನಾಟಕ ಮಾಡುವುದಿಲ್ಲ ಎಂದು ಹೇಳಿ ತಮ್ಮ ಜೀವನ ಶೈಲಿಯಲ್ಲೂ ಮಿತವ್ಯಯ ಪಾಲಿಸುತ್ತೇನೆ ಎಂದು ತೋರಿಸಲು ಪ್ರಯತ್ನಿಸಿದ್ದಾರೆ. ಬಿಜೆಪಿಯಿಂದ ಉಚ್ಚಾಟನೆಯಾದ ನಂತರ ಸಾಮಾನ್ಯವಾಗಿ ಹಲವರು ಪಕ್ಷ ಮತ್ತು ನಾಯಕರ ವಿರುದ್ಧ ತೀವ್ರವಾಗಿ ತಿರುಗಿ ಬೀಳುವ ಪರಿಸ್ಥಿತಿ ಇರುತ್ತದೆ. ಆದರೆ ಯತ್ನಾಳ್ ಅವರ ಮಾತುಗಳಲ್ಲಿ ಮೋದಿಯವರ ಬಗ್ಗೆ ಮೊದಲಿನಷ್ಟೇ ಗೌರವ ಉಳಿದಿದೆ ಎಂಬುದು ಸ್ಪಷ್ಟವಾಗಿ ಗೋಚರಿಸಿದೆ. ಇದರ ಜೊತೆಗೆ ಪೆಟ್ರೋಲ್ ಹಾಗೂ ಡೀಸೆಲ್ ಬೆಲೆ ಏರಿಕೆಯ ವಿಚಾರದಲ್ಲೂ ಯತ್ನಾಳ್ ಕಾಂಗ್ರೆಸ್ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ. ಮಧ್ಯಪ್ರಾಚ್ಯದಲ್ಲಿ ಯುದ್ಧ ಮತ್ತು ತೈಲ ಬಿಕ್ಕಟ್ಟು ತೀವ್ರಗೊಂಡಿರುವ ಕಾರಣದಿಂದ ಬೆಲೆ ಏರಿಕೆ ಅನಿವಾರ್ಯವಾಗಿದೆ ಎಂದು ಅವರು ಸಮರ್ಥಿಸಿಕೊಂಡಿದ್ದಾರೆ. ಬಿಜೆಪಿ ಸರ್ಕಾರದ ಕಾಲದಲ್ಲಿ ಇಂಧನ ಬೆಲೆ ಇಳಿಸಬೇಕು ಎಂದು ಟ್ವೀಟ್ ಮಾಡುತ್ತಿದ್ದವರು ಈಗ ಅಧಿಕಾರದಲ್ಲಿದ್ದಾರೆ. ದಮ್ ಇದ್ದರೆ ತೆರಿಗೆ ಕಡಿಮೆ ಮಾಡಿ ತೋರಿಸಲಿ ಎಂದು ಸವಾಲು ಹಾಕಿದ್ದಾರೆ. ಸಿದ್ದರಾಮಯ್ಯ ಸರ್ಕಾರ ಪೆಟ್ರೋಲ್ ಡೀಸೆಲ್ ಮೇಲಿನ ತೆರಿಗೆಯನ್ನು 30% 20% ಇಳಿಸಲಿ, ಕರೆಂಟ್ ಬಿಲ್ ಹೆಚ್ಚಳ ಮಾಡಿದ್ದಾರೆ, ಸ್ಟ್ಯಾಂಪ್ ಡ್ಯೂಟಿ ಹೆಚ್ಚಿಸಿದ್ದಾರೆ, ರಾಜ್ಯದಲ್ಲಿ ಯಾವುದು ಕಡಿಮೆ ಮಾಡಿದ್ದಾರೆ ಹೇಳಲಿ ಎಂದು ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಟೀಕಿಸಿದ್ದಾರೆ. ಮತ್ತೊಂದೆಡೆ ಸಚಿವ ಎಂಬಿ ಪಾಟೀಲ ಅವರು ಯತ್ನಾಳ್ ಬಗ್ಗೆ ಮಾಡಿದ ಬ್ಲ್ಯಾಕ್ಮೇಲ್ ರಾಜಕಾರಣ ಆರೋಪಕ್ಕೂ ಅವರು ತಿರುಗೇಟು ನೀಡಿದ್ದಾರೆ. ನಾನು ಬ್ಲ್ಯಾಕ್ಮೇಲ್ ಮಾಡುವವನಾಗಿದ್ದರೆ ಈಗಾಗಲೇ ಸಚಿವನಾಗಿರುತ್ತಿದ್ದೆ ಎಂದು ಹೇಳುವ ಮೂಲಕ ತಾವು ಸ್ಥಾನಕ್ಕಾಗಿ ರಾಜಕೀಯ ಮಾಡೋದಿಲ್ಲ ಎನ್ನುವ ಭಾವನೆ ಮೂಡಿಸಲು ಪ್ರಯತ್ನಿಸಿದ್ದಾರೆ. ಒಟ್ಟಾರೆ ನೋಡಿದ್ರೆ ಯತ್ನಾಳ್ ಅವರ ಇತ್ತೀಚಿನ ಹೇಳಿಕೆಗಳಲ್ಲಿ 3 ಪ್ರಮುಖ ಸಂದೇಶಗಳು ಸ್ಪಷ್ಟವಾಗಿ ಕಾಣಿಸುತ್ತಿವೆ. ಮೊದಲನೇದು, ಹಿಂದುತ್ವ ಮತ್ತು ಕೇಸರಿ ರಾಜಕೀಯವನ್ನು ಇನ್ನಷ್ಟು ಗಟ್ಟಿಯಾಗಿ ಮುಂದಿಟ್ಟುಕೊಳ್ಳುವ ಪ್ರಯತ್ನ. ಎರಡನೇದು, ಬಿಜೆಪಿಯಿಂದ ಹೊರಗಿದ್ದರೂ ಮೋದಿ ಹಾಗೂ ಪಕ್ಷದ ಮೂಲ ಸಿದ್ಧಾಂತದ ಮೇಲಿನ ನಿಷ್ಠೆ ಮುಂದುವರೆಸಿರುವುದು. ಮೂರನೇದು,
ಹೊಸ ಪಕ್ಷ ಕಟ್ಟಿದರೆ ಹಿಂದೂ ಮತಗಳು ವಿಭಜನೆಯಾಗಿ ಅದರ ನೇರ ಲಾಭ ಕಾಂಗ್ರೆಸ್ಗೆ ಸಿಗುತ್ತದೆ ಎಂಬ ರಾಜಕೀಯ ಎಚ್ಚರಿಕೆ. ಇದೇ ಕಾರಣಕ್ಕೆ ಯತ್ನಾಳ್ ಈಗ ಕೇವಲ ಅಸಮಾಧಾನಗೊಂಡ ನಾಯಕನಂತೆ ಮಾತ್ರ ಅಲ್ಲ, ಬಿಜೆಪಿಯೊಳಗಿನ ಪರ್ಯಾಯ ಹಿಂದೂತ್ವ ಧ್ವನಿಯಾಗಿ ತಮ್ಮನ್ನು ಪ್ರಸ್ತುತಪಡಿಸಿಕೊಳ್ಳಲು ಯತ್ನಿಸುತ್ತಿದ್ದಾರೆ ಎನ್ನುವ ಚರ್ಚೆ ರಾಜಕೀಯ ವಲಯದಲ್ಲಿ ಜೋರಾಗಿದೆ. ಪ್ರಜಾಮಾರ್ಗ ನ್ಯೂಸ್, ಇದು ಜನಸಾಮಾನ್ಯರ ಧ್ವನಿ. ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಪ್ರಜಾಮಾರ್ಗ ನ್ಯೂಸ್. ರಾಷ್ಟ್ರದ ರಾಜ್ಯದ ರಾಜಕೀಯದ ಬಗ್ಗೆ ಹೆಚ್ಚಿನ ಸಿನಿಮಾ ಅಪ್ಡೇಟ್ಗಳಿಗಾಗಿ ಫಸ್ಟ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಹಾಗೆ ಫಾಲೋ ಕೂಡ ಮಾಡಬೇಕು.